ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇಂದು ಶಾಸಕರು ಆದ ಆರ್.ವಿ. ದೇಶಪಾಂಡೆ ಇವರ ನಿವಾಸದಲ್ಲಿ ಭೇಟಿಯಾಗಿ G+2 ಮನೆ ಹಾಗೂ ಗೃಹ ಮಂಡಳಿಯ ಮನೆ ನಿವಾಸದ ಬಗ್ಗೆ ಮನವಿ ಸಲ್ಲಿಸಲಾಗಿದೆ. 1100 ಮನೆಯನ್ನ ನಿರ್ಮಿಸಲು ಆಶ್ರಯ ಯೋಜನೆಯಲ್ಲಿ 2016ರಲ್ಲಿ ಫಲಾನುಭವಿಗಳಿಂದ 50,000ದಿಂದ 70,000 ಹಣ ನಗರಸಭೆಯು ತುಂಬಿಸಿಕೊಂಡು 2020ರಲ್ಲಿ ಮನೆಯನ್ನ ನೀಡಬೇಕಾಗಿತ್ತು. ಆದರೆ ಇಲ್ಲಿಯ ತನಕ 144 ಮನೆಗಳು ಸಿದ್ಧಗೊಂಡು 2 ತಿಂಗಳು ಕಳೆದರೂ ಕೂಡ ನಗರಸಭೆಯವರು ಮನೆಯನ್ನ ನೀಡಲು ಅನಾವಶ್ಯಕವಾಗಿ ವಿಳಂಬ ಮಾಡುತ್ತಿದ್ದಾರೆ. 2018ರಲ್ಲಿ ಆರ್.ವಿ. ದೇಶಪಾಂಡೆ ಅವರು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. ಆದರೆ ಸದ್ಯ ಸಂಪೂರ್ಣ ಕಾಮಗಾರಿಯನ್ನ ನಿಲ್ಲಿಸಲಾಗಿದೆ. ಕಾಮಗಾರಿಯನ್ನ ಮುಗಿಸದೆ ವಿಳಂಬ ನೀತಿಯನ್ನ ಮಾಡ್ತಾ ಇದ್ದಾರೆ. ನಿಂತು ಹೋದ ಕಾಮಗಾರಿಯನ್ನ ಪ್ರಾರಂಭಿಸಲು ಮನವಿ ಕೂಡ ಸಲ್ಲಿಸಲಾಗಿದೆ. ಅಲ್ಲದೆ 2013ರಲ್ಲಿ 3,400 ಫಲಾನುಭವಿಗಳಿಗೆ ಮನೆ ನಿವೇಶನದ ಬಗ್ಗೆ ಅರ್ಜಿಯನ್ನು ಕೂಡ ಸ್ವೀಕರಿಸಿಕೊಂಡಿದ್ರು. ಆರ್.ವಿ. ದೇಶಪಾಂಡೆ ಇವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು 10 ಎಕರೆ ಭೂಮಿಯನ್ನ ಕಾಯ್ದಿರಿಸಲಾಗಿತ್ತು. ಇಲ್ಲಿಯ ತನಕ ನಿವೇಶನ ನೀಡುವ ಬಗ್ಗೆ ಯಾವುದೇ ರೀತಿಯ ಕ್ರಮ ವಹಿಸಲಿಲ್ಲ. ಆದರೆ ಸದರಿ ಭೂಮಿ ಅತಿಕ್ರಮಣ ನಡೆಯುತ್ತಾ ಇದೆ. ಆದರೂ ರೂಪಾಯಿ ಸಹ ನಗರಸಭೆಯವರು ಯಾವುದೇ ರೀತಿಯಲ್ಲಿ ಕ್ರಮ ವಹಿಸ್ತಾ ಇಲ್ಲ. ನಗರಸಭೆಯ ಪರ ಜವಾಬ್ದಾರಿಯಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹೋರಾಟ ಸಮಿತಿಯ ಅಧ್ಯಕ್ಷರು ಆದ ಅಕ್ರಮ್ ಖಾನ್, ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್, ಶಿವಾನಂದ ಮುರುಗೋಡು, ಶಹೇಜಾದಿ, ಕುಲಶಾಪುರ್, ವಿಜಯಲಕ್ಷ್ಮಿ ಅಕ್ಕೆ, ಗಣಪತಿಗುಂದು, ಮೊಹಮ್ಮದ್ ಗೌಸ್ ಪಟೇಲ್, ಫೈರೋಜ್ ಶೇಖ್, ದತ್ತಾತ್ರೇಯ ಹೆಗಡೇಕರ್, ಯಲ್ಲಮ್ಮ ಡಮಾಮ್, ಮಲ್ಲಪ್ಪ ಮಾಗಾಡಿ, ರಾಜರಾಮ್ ಹರಡೆ, ಸಿದ್ದಪ್ಪ ಕರಡಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.